ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಮೈಕ್ ಹಾಕೊಂಡಿದ್ದೀನಿ. ಫಸ್ಟ್ ಮೈಕ್ ಹಾಕೊಳ್ದಂಗೆ ಮಾಡಿದೆ. ಗೊತ್ತಿಲ್ಲ ಇದು ನಿಮ್ಗೆ ಯಾವ ರೀತಿ ಆಡಿಯೋ ಬರ್ತಾ ಇದೆಯಾ ಅಂತ ನೋಡ್ಬೇಕು. ಇವಾಗ ನಾನು ಫಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೀನಿ ಗುರು. ಮೈಸೂರು IIT ಧಾರವಾಡ ಹೋಗ್ಬೇಕಲ್ಲ ಗುರು ಎಕ್ಸಾಮ್ಗೆ. ಅದಕ್ಕೆ ಇದರಲ್ಲಿ ಮೈಸೂರಿಂದ ಧಾರವಾಡ ತನಕ ಟ್ರೈನಲ್ಲಿ ಹೋಗಿ ಅಲ್ಲಿಂದ IIT ಧಾರವಾಡಿಗೆ ಹೆಂಗ್ ಹೋಗ್ಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅದನ್ನ ಸ್ವಲ್ಪ ನೋಡ್ಬೇಕು. ಅಲ್ಲಿ ಹೋಗಿ ಬಸ್ ಏನೋ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಿ ಹೋದ್ಮೇಲೆ ಕ್ಲಾರಿಟಿ ಸಿಗತ್ತೆ ಹೆಂಗ್ ಹೋಗೋದು ಅಂತ. ಇವಾಗ ಗುರು ಇಲ್ಲಿ ಆರಾಮ್ಸಾಗಿ ಹಿಂಗೆ ಕುತ್ಕೊಂಡು ಆರಾಮ್ಸಾಗಿ ಹೋಗೋಣ ಅಷ್ಟೇ, ಇನ್ನೇನಿಲ್ಲ ಸೀನು. ನೋಡ್ತೀನಿ ಎಷ್ಟು ರೈಲ್ವೆ ಸ್ಟೇಷನ್ ತೋರ್ಸಕ್ ಆಗತ್ತೆ. ಎಲ್ಲಾರು ಮಧ್ಯದಲ್ಲಿ ಇಳಿದು ತೋರಿಸ್ತೀನಿ. ಇಲ್ಲ ಅಂದ್ರೆ ಎಕ್ಸಾಮ್ ಇದೆಯಲ್ಲ ಗುರು, ಒಂಚೂರು ಸ್ವಲ್ಪ ನೋಡೋಣ. ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಗೊತ್ತಿಲ್ಲ ಪ್ಲೀಸ್ ಹಂಗ್ ಮನಗ್ ಬಿಡ್ಲಾ, ಏನ್ ಮಾಡ್ಲಿ ಅಂತ ಗೊತ್ತಿಲ್ಲ. ಅದೇ ಅವ್ರು ಟಿಕೆಟ್ ಚೆಕ್ ಮಾಡಕ್ ಬಂದ್ಮೇಲೆ ನೆಮ್ಮದಿಯಾಗಿ ಮನ್ಕೋಬಹುದು ಅನ್ಸತ್ತೆ. ಇನ್ನು ಧಾರವಾಡಲ್ಲೇ ಎದಾಳೋದು, ಅಲ್ಲಿ ಎದಾಳೋ ಕರೆಕ್ಟಾಗಿ ಅಲಾರಾಮ್ ಕೊಡ್ಕೋಬೇಕು ಗುರು. ಮಿಸ್ ಆಗಿ ಎದಾಳ್ದಾನೆ ಮುಂದಕ್ಕಿಂತ ಹೋದ್ರೆ ಮತ್ತೆ ಬರೋದು ಕಷ್ಟ ಆಗತ್ತೆ. ನೋಡೋಣ ಗುರು ಏನ್ ಮಾಡೋಣ ಅಂತ ಮೈಕ್ ಇಲ್ಲೇ ಹಾಕೊಂಡಿದೀನಿ. ಹೆಂಗ್ ಬರ್ತಾ ಇದೆ ಆಡಿಯೋ ಕ್ಲಾರಿಟಿ ಕಾಮೆಂಟ್ ಮಾಡಿ. ನಾನು ನೋಡಿರ್ತೀನಿ, ಬಟ್ ನೀವು ಕಾಮೆಂಟ್ ಮಾಡಿ ಗೈಸ್. ಇನ್ನೇನ್ ನೆಕ್ಸ್ಟ್ ಇವಾಗ ಆರಾಮ್ಸಾಗಿ ಇಲ್ಲಿ ಟ್ರೈನ್ ಹತ್ಕೊಂಡು ನೋಡೋಣ. ಮೇಲಾದ್ರೆ ಕುತ್ಕೋತೀನಿ, ಇಲ್ಲ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಹತ್ ಕೂತ್ಕೋತೀನಿ ಗೈಸ್. ಅಷ್ಟೇ, ಸಿಗೋಣ ಟ್ರೈನಲ್ಲಿ. ಒಳ್ಳೆ ಸಗದಾಗ ಕಾಣ್ತಿದೀನಲ್ವಾ ಗುರು? ಚೆನ್ನಾಗಿ ಕಾಣ್ತಿದೀನಲ್ವಾ? ಹಾಯ್ ಗೈಸ್, ನಾನು ಮಾತಾಡ್ತಾ ಇರೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡ್ಬೋದು 10:24 ಗುರು ಈಗ ಟೈಮು. 10:45 ಒಳ್ಳೆತ್ತೆ. ಅಲ್ಲಿವರೆಗೂ ಏನ್ ಮಾಡ್ಲಿ, ಹೊಲ್ಟ ಮೇಲೆ ಏನ್ ಮಾಡ್ಲಿ? ಕರೆಕ್ಟಾಗಿ ನನ್ನ ಉದ್ದೇಶ ಆಗಿರೋ ಧಾರವಾಡಲ್ಲಿ ಪಕ್ಕ ಎದಳ್ಬೇಕು. ಏನೋ ಒಂದು ಮಾಡ್ತೀನಿ, ಬಟ್ ಏನ್ ಮಾಡ್ತೀನಿ ಗೊತ್ತಿಲ್ಲ. ಹೆಂಗ್ ಆಡಿಯೋ ಕೇಳ್ತಾ ಇದೆ ಗೊತ್ತಿಲ್ಲ. ಅದಕ್ಕೆ ಮೈಕ್ನ ಹಾಕೊಂಡು ಇಲ್ಲೇ ಮಾತಾಡ್ತಿದ್ದೀನಿ. ಕ್ಲಿಯರ್ ಆಗಿ ಕೇಳ್ತಾ ಇದೆ ಅಂತ ಅನ್ಕೋತೀನಿ. ಆರಾಮ್ಸಾಗಿ ಕೇಳ್ತಿರತ್ತೆ ಗುರು. ಇಲ್ಲಿಂದ ಏನು ಅಷ್ಟು ಎಕ್ಸ್ಟರ್ನಲ್ ನಾಯ್ಸ್ ಕಟ್ ಆಗತ್ತೆ. ಇಲ್ಲ ಅಂದ್ರೆ ನಾವು ಕಟ್ ಮಾಡ್ಬೋದು, ಅದನ್ನ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ಆದರೆ ಕಷ್ಟ ಆಗತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡೋಣ, ಟ್ರೈನ್ ಹೊರಟ್ಮೇಲೆ ಒಂಚೂರು ಏನಾದ್ರು ವಿಡಿಯೋ ಮಾಡೋ ಥರ ಮಾಡ್ತೀನಿ. ಇನ್ನು ನೆಮ್ಮದಿಯಾಗಿ ಧಾರವಾಡಲ್ಲೇ ವಿಡಿಯೋ ಮಾಡೋದು. ಯಾಕೆ ಸುಮ್ಮನೆ, ನನಗೂ ನಿದ್ದೆ ಬೇರೆ ಎಳೀತೈತೆ. ನೋಡೋಣ ಗುರು ಏನಾಗತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಗುರು ಟ್ರೈನ್ ಹೊರಡ್ತು ಕರೆಕ್ಟ್ ಟೈಮಿಂಗ್ಸ್ಗೆನೆ. 10:45 ಹೊರಡ್ತು ಕರೆಕ್ಟಾಗಿ. ಹಾಗಾದ್ರೆ ಕರೆಕ್ಟಾಗಿ ಹೋಗ್ತಾನೆ ಅನ್ಕೋತೀನಿ ಧಾರವಾಡನ. ಯಪ್ಪ ಆರಾಮ್ಸಾಗಿ ಹೋಗಿ ಅಲ್ಲಿಂದ IIT ಧಾರವಾಡಗೆ ಹೋಗಿ ಎಕ್ಸಾಮ್ ಬರೆದು ಮತ್ತೆ ಮುಗಿಸ್ಕೊ ರಿಟರ್ನ್ ಬರಬೇಕು. ನೆಮ್ಮದಿಯಾಗಿ ಆರಾಮ್ಸಾಗಿ ಒಳ್ಳೆ ಪೀಸಾಗಿ ನಿದ್ದೆ ಬಂದರೆ ಸಾಕು ಗುರು. ಅದೊಂದ್ಸತಿ ಟಿಕೆಟ್ ಚೆಕ್ ಮಾಡೋರು ಮನಗ್ ಬಿಡ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಎದಳಿಸ್ತಾರೆ. ಮತ್ತೆ ಮನಗದ್ಮೇಲೆ ಎದ್ಬಿಟ್ರೆ ಮತ್ತೆ ನಿದ್ದೆ ಬರಲ್ಲ. ಮನ್ಗದ್ ಹೆಂಗೆ ಇದ್ರು 12 ಆಗತ್ತೆ ಗುರು. ಕೇರ್ ನಗರ ಬಿಟ್ಟ ಮೇಲೆ ಅನ್ಕೋತೀನಿ ನಾನು ಮನ್ಗದು. ಕೇರ್ ನಗರ ತನಕ ನೆಮ್ಮದಿಯಾಗಿ ಏನಾದ್ರು ಹಿಂಗೆ ಎಚ್ಚರಾಗಿ ಏನಾದ್ರು ಮಾಡ್ಕೊ ಕೂತಿರ್ತೀನಿ. ಆಮೇಲೆ ಹಂಗೆ ನಿದ್ದೆ ಮಾಡ್ತೀನಿ. ಎಕ್ಸಾಕ್ಟ್ ಟೈಮಿಗೆ ಹೊರಟಿದ್ದಾನೆ ಗುರು. ಗ್ರೇಟ್ ಅಂತಾನೆ ಹೇಳೋದು ಲೆಕ್ಕದಲ್ಲಿ. ನಾನೇನೋ ಒಂದು ಸ್ವಲ್ಪ ಏನೋ ಡಿಲೇ ಏನಾದ್ರು ಆಗತ್ತೇನೋ ಅನ್ಕೊಂಡೆ, ಆಗಿಲ್ಲ. 10:45 ಹೊರಟಿದ್ದಾನೆ. ಅಷ್ಟೇ ಗುರು, ಇನ್ನೇನಿಲ್ಲ. ಆರಾಮ್ಸಾಗಿ ಹೋಗೋಣ. IIT ಧಾರವಾಡ ನಾಳೆ ನಿಮಗೆ ತೋರಿಸ್ತೀನಿ. ಅದು ಈ ವ್ಲಾಗಲ್ಲೇ ಬರೋದು ಅಥವಾ ಬೇರೆ ವ್ಲಾಗ್ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲೇ ತೋರಿಸ್ತೀನಿ ನಿಮಗೆ. IIT ಧಾರವಾಡನ ಒಳಗಡೆ ಎಲ್ಲ ತೋರಿಸ್ಬೋದು ಅಂತ ಏನಾದ್ರು ಆದರೆ ಅಲ್ಲಿ ಒಳಗಡೆ ಹೋಗಿ ಒಂದು ರೌಂಡ್ ತೋರಿಸ್ಕೊಂಡು ಏನೇನಿದೆ ಅಂತ. ಹಂಗೆ ಒಂದಿಷ್ಟು ಜನ ಸ್ಟೂಡೆಂಟ್ಸ್ನಾದ್ರೆ ಮಾತಾಡಿಸಿ, ಬಟ್ ಐ ವಿಲ್ ಟ್ರೈ. ಅದು ಮಾಡೇ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ ನಮ್ದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ. ನಾನು ಮತ್ತೆ ನಾಳೆ ಟ್ರೈನಿಗೆ ಬರಬೇಕು ಗುರು ಇದೇ ಲೆಕ್ಕದಲ್ಲಿ. ಅಂದರೆ ಧಾರವಾಡಿಂದ ಮೈಸೂರಿಗೆ ಟ್ರೈನಲ್ಲೇ ಬರಬೇಕು. ಅದರಿಂದ ಅದು 10:45 ಎಷ್ಟಕ್ಕೂ ಇದೆ. ಅದರಿಂದ ನೋಡೋಣ ಏನೇನಾಗತ್ತೆ ನಾಳೆ. ಸೀನ್ ಪ್ರತಿಯೊಂದು ತೋರಿಸ್ತೀನಿ. ಫಸ್ಟ್ ಎಕ್ಸಾಮ್ ಚೆನ್ನಾಗಿ ಆಗ್ಬೇಕಷ್ಟೇ, ಇನ್ನೇನಿಲ್ಲ ಗುರು. ನೆಮ್ಮದಿಯಾಗಿ ಆರಾಮ್ಸಾಗಿ ಮನ್ಕೊಂಡು ಹೋಗೋದಷ್ಟೇ ನಮ್ಮ ಧಾರವಾಡಿಗೆ. ಇನ್ನೇನಿಲ್ಲ ಗೈಸ್, ಅಷ್ಟೇ. ದಟ್ಸ್ ಇಟ್. ಓಕೆ ಗೈಸ್, ಸಿಗೋಣ ಮತ್ತೆ. ಗೈಸ್, ಇವಾಗ ಟಿಕೆಟ್ ಚೆಕ್ಕಿಂಗು ಇಲ್ಲೇ ಆಯ್ತು ಗುರು, ಮೈಸೂರಲ್ಲೇ. ಸದ್ಯ ಬೇಗ ಆಯ್ತು ಲೆಕ್ಕದಲ್ಲಿ. ಇನ್ನೇನಿಲ್ಲ, ಇವಾಗ ಆರಾಮ್ಸಾಗಿ ರಗ್ಗೊಚ್ಕೊಂಡ್ ಮನ್ಕೊಳ್ಳೋದು. ಇನ್ನು ಆರಾಮ್ಸಾಗಿ ಎದ್ದೇಳ್ಬೇಕಷ್ಟೇ. ಸ್ವಲ್ಪ ಹೊತ್ತು ಇವಾಗಲೇ ನಿದ್ದೆ ಬರಲ್ಲ ನನಗೆ, ಅದು ನನಗೂ ಗೊತ್ತು. ಆರಾಮ್ಸಾಗಿ ಹಿಂಗೆ ಮನ್ಕೊಂಡು ಏನೇನಾರು ಮಾಡ್ಕೊಂಡು ಕೂತ್ಕೊಂಡು ಆರಾಮ್ಸಾಗಿ ಸ್ವಲ್ಪ ಹೊತ್ತು 12 ಗಂಟೆ ನಮ್ಮ KR ನಗರ ಎಲ್ಲ ಬಿಟ್ಟ ಮೇಲೆ ಮನ್ಕೊಂಡು ಆನಂತರ ನೋಡೋಣ. ಆರಾಮ್ಸಾಗಿ ಹೋಗ್ಬೋದು ಧಾರವಾಡಕ್ಕೆ. ಏನು ಗುರು, ಆರಾಮ್ಸಾಗಿ ಮನ್ಕೊ ಹೋಗೋದಷ್ಟೇ, ಇನ್ನೇನಿಲ್ಲ. ಇಲ್ಲಿ ಇನ್ನೇನು ಮಾಡೋಕ್ಕಾಗತ್ತೆ? ಯಾರು ಫ್ರೆಂಡ್ ಏನಾರು ಇದ್ದಿದ್ರೆ ಏನಾರು ಪಾಟ್ಲೆ ಅದು ಇದು ಮಾಡ್ಕೊ ಹೋಗ್ಬೋದಿತ್ತು. ಬಟ್ ಒಬ್ಬನೇ ಹೋಗ್ತಿರೋದಲ್ವಾ, ಏನೂ ಮಾಡೋಕ್ಕಾಗಲ್ಲ. ಆರಾಮ್ಸಾಗಿ ಮನ್ಕೊ ಹೋಗ್ಬೇಕಾಗತ್ತೆ. ಶೇಕ್ ಎಲ್ಲ ಆಗ್ತಾ ಇದೆ ಒಂಚೂರು.
ಮೂಮೆಂಟಲ್ಲಿ ಇದೆ ಅಂತ ಗೊತ್ತಾಗ್ಲಿ ಅಂತ ಗುರು ನಮ್ಗೂ. ಏನಾದ್ರು ನಿಮಗೂ ಶೇಕ್ ಫೀಲ್ ಆಯ್ತಾ ಕಾಮೆಂಟ್ ಮಾಡಿ. ನಾನು ಇದು ವಿಡಿಯೋ ನೋಡಿರ್ತೀನಿ ಆದರೂ ಪರವಾಗಿಲ್ಲ, ಕಾಮೆಂಟ್ ಮಾಡಿ ಏನು ಅನ್ಸತ್ತೆ ಗುರು. ಅವನ್ನೆಲ್ಲ ನೀವು ಕಾಮೆಂಟ್ ಹೊಡಿತಾ ಇರಬೇಕು, ಅವಾಗ ನಮ್ಗೊಂಥರ ಮೋಟಿವೇಶನ್ ಬರುತ್ತೆ. ಯಾ ಗುರು ಏನೋ ಮಾಡಬೇಕು ಅಂತ. ಇಲ್ಲ ಅಂದರೆ ನಾವು ಹೆಂಗೆ ಬೇಕು ಹಂಗೆ ಮಾಡ್ಕೊ ಬಿಟ್ಬಿಡ್ತೀವಿ. ನೀವು ಸ್ವಲ್ಪ ಕಾಮೆಂಟ್ಸ್ ಮಾಡಬೇಕು. ಏನಾದ್ರು ತಪ್ಪಿದ್ರು ಕಾಮೆಂಟ್ ಮಾಡಿ, ಸರಿ ಇದ್ರು ಕಾಮೆಂಟ್ ಮಾಡಿ, ಏನಿದ್ರು ಸಹ ಕಾಮೆಂಟ್ ಮಾಡಿ. ಐ ಟೇಕ್ ಎಲ್ಲ ತಗೋತೀನಿ ಗುರು. ಹೋಗಿರಿ ಗುರು, ಬೇಕಾರೆ ಹೆಂಗೆ ಬೇಕಾದ್ರೆ ಹೋಗಿರಿ, ನಾನು ತಗೋತೀನಿ ಸರಿನಾ. ಬಿಕಾಸ್ ಸಜೆಷನ್ಸ್ ಬೇಕು ಗುರು ನಿಮ್ಮಿಂದ. ಪಾಸಿಟಿವ್ ನೆಗೆಟಿವ್ ಒಟ್ನಲ್ಲಿ ಸಜೆಷನ್ಸ್ ಅಂತೂ ಬರ್ಬೇಕು ನನಗೆ ಅಷ್ಟೇ. ಏನಂತೀರಾ ಇದ್ರ ಬಗ್ಗೆ? ಆರಾಮ್ಸಾಗಿ ಎಲ್ಲ ಚೆಕ್ಕಿಂಗ್ ಎಲ್ಲ ಆಯಿತು, ಇನ್ನೇನಿಲ್ಲ ನೋಡೋಣ. ಈಗ ರೆಗ್ಗೊಚ್ಕೊಂಡ್ ಅನ್ಕೋತೀನಿ ಗುರು. ಏನು ಅಷ್ಟು ಗಾಳಿನೂ ಬೀಸ್ತಾ ಇಲ್ಲಪ್ಪ, ಬಟ್ ಇರಲಿ ರೆಗ್ಗು ನಮ್ಮ ಸೇಫ್ಟಿಗೆ. ಆಮೇಲೆ ಮುಂದೆ ಆದ್ಮೇಲೆ ಗಾಳಿ ಬೀಸಿದ್ರೆ ಬ್ಯಾಗಿಂದ ಮತ್ತೆ ತೆಗಿಯೋದು ಕಷ್ಟನೂ ಆಗಬಹುದು. ಅಷ್ಟೇ ಗುರು, ಇನ್ನೇನಿಲ್ಲ. ಇನ್ನು ನೋಡೋಣ ಮತ್ತೆ ಯಾವಾಗ್ಲಾರು ರೆಕಾರ್ಡಿಂಗ್ನ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಅಲ್ಲಿ ಕೆಳಗಡೆ ನಿಮಗೆ ಟ್ರೈನ್ ಮೂಮೆಂಟ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾ ಗೈಸ್, ದಟ್ಸ್ ಇಟ್. ಐ ಥಿಂಕ್ ಅಪ್ಪರ್ ಈಸ್ ಗುಡ್ ಆರ್ ಲೋವರ್ ಈಸ್ ಗುಡ್. ಕಾಮೆಂಟ್ ಮಾಡಿ ಗುರು, ಮೇಲ್ ಮನ್ಕೊಳ್ಳೋದು ಬೆಟರಾ ಅಥವಾ ಕೆಳಗಡೆ ಮನ್ಕೊಳ್ಳೋದು ಬೆಟರಾ ಅಂತ. ಒಂದು ಮೇಲಿದೆ, ಇನ್ನೊಂದು ಕೆಳಗಡೆ ಇದೆ. ನೋಡೋಣ ಏನು ಅನ್ಸತ್ತೆ ನಿಮಗೆ, ಕಾಮೆಂಟ್ ಮಾಡಿ ಅಷ್ಟೇ ಗೈಸ್. ನೀವು ತುಂಬ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಅಪ್ಪರ್ ಬೆಸ್ಟಾ ಇಲ್ಲ ಲೋವರ್ ಬೆಸ್ಟಾ ಇಲ್ಲ ಮಿಡಲ್ ಬೆಸ್ಟಾ ಕಾಮೆಂಟ್ ಮಾಡಿ. ಯಾಕಂದರೆ ನೀವು ಓಡಾಡ್ತಿರ್ತೀರಲ್ಲ ಗುರು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದೆ. ನಾನು ಟ್ರೈನಲ್ಲಿ ತುಂಬ ಏನು ಓಡಾಡಲ್ಲ, ಅದರಿಂದ ನಂದೊಂದು ಅಪ್ಪರ್ ಇದೆ, ಇನ್ನೊಂದು ಲೋವರ್ ಇದೆ. ದಟ್ಸ್ ಇಟ್ ಗೈಸ್, ಇನ್ನೇನಿಲ್ಲ. ಸಿಗೋಣ ಮಧ್ಯದಲ್ಲಿ ಅಥವಾ ಎಲ್ಲರೂ ಧಾರವಾಡದಲ್ಲೇ ಸಿಗೋಣ. ನೋಡೋಣ ಎಲ್ಲಿ ಸಿಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಮತ್ತೆ ರೆಕಾರ್ಡ್ ಮಾಡಿದ್ರು ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ನೋಡೋಣ ಗೈಸ್ ಅಷ್ಟೇ. ಗೈಸ್ ಇವಾಗ ಹುಬ್ಳಿಲಿದ್ದೀನಿ, ಇನ್ನು ನೆಕ್ಸ್ಟು ಧಾರವಾಡ. ಆರಾಮ್ಸ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಈಗ ನಿದ್ದೆ ಇವಾಗ ಬರ್ತಿದೆ ಇವರು, ಅದೇ ನೋಡೋಣ ಆರಾಮ್ಸ ಹೋಗ್ಬೋದಷ್ಟೇ. ಧಾರವಾಡದಲ್ಲಿ ಇಳ್ಕೊಂಡೆ ಇನ್ನೂ ಟೈಮ್ ಆಗಿಲ್ಲ, ಏನಾದ್ರು ಮಾಡ್ಕೊಂಡು ಧಾರವಾಡಗೆ ಧಾರವಾಡಗೆ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗೋದು ಗೊತ್ತಿಲ್ಲ. ಹೋಗ್ತೀನಿ 12:30 ಇರೋದು. ಗೈಸ್ ನೇನು ಧಾರವಾಡದ ಹತ್ರನೇ ಇದ್ದೀನಿ. ಏನು ಇನ್ನು 5 ಕಿಲೋಮೀಟರ್ಸ್ ಇದೆ ಅವರು ಧಾರವಾಡಕ್ಕೆ ಇಲ್ಲಿಂದ. ಇನ್ನೇನು ಧಾರವಾಡ ಸಿಕ್ತು, ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಸ್ ಸ್ಟ್ಯಾಂಡಿಂದ ಎಲ್ಲ ಹೇಗೆ ಧಾರವಾಡಗೆ ಬಸ್ಗಳಿದ್ದಾವೆ ಅಂತ ನೋಡಿದೆ. ಅಲ್ಲಿಗೆ ಆ ರೀತಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ. ಲೆಟ್ಸ್ ಆರಾಮ್ಸಾಗಿ ಹೋಗೋಣ ಗುರು, ಇನ್ನೇನಿಲ್ಲ. ಇನ್ನೇನು ಧಾರವಾಡ ಬಂತು ಆ ಕಡೆ ಅದು ಹೊಡ್ಕೋತು, ಏನಪ್ಪ ಅದು ಬಾಗಿಲು ಕೋಚಿಂದ. ಇನ್ನೇನಿಲ್ಲ ಗುರು, ಆರಾಮ್ಸಾಗಿ ಹೋಗೋಣ ಧಾರವಾಡದ ಇಳಿದೆ ಅಲ್ಲಿಂದ IIT ಧಾರವಾಡಕ್ಕೆ ಹೋಗಿ ನೋಡೋಣ. ಫಸ್ಟ್ ಹೊಟ್ಟೆಗೆ ಏನಾರು ಹಾಕೊಂಡು, ಇನ್ನೂ ಟೈಮ್ ಆಗಿಲ್ಲ ಗುರು, ಇವಾಗ 6:59 ಅಷ್ಟೇ. 7 ಗಂಟೆ ಆಗೈತೆ, ಹೋಗೋಷ್ಟೊತ್ತಿಗೆ 8:30 ಆದರೂ. ನೋಡಬೇಕು ಅಲ್ಲೇ ಹೋಗಿ ತಿನ್ನೋದು ಅಥವಾ ಹೊರಗಡೆ ಏನಾದ್ರು ಗಡ್ಡಿಸ್ಕೊಂಡು ಹೋಗಿ ಅಲ್ಲಿ ತುರ್ಕೋದು ತಿನ್ನೋದ. ಲೆಟ್ಸಿ ನೋಡೋಣ ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಇವಾಗ ಇಷ್ಟೊತ್ತಿಗೆ ತಿನ್ನೋದು ಒಂಥರ ಕಷ್ಟ ಆದವರು. 8 ಗಂಟೆ ಆಗಿರೇನೋ ಮಾಡ್ಕೊಂಡು ತಿನ್ಬೋದಿತ್ತು, ಬಟ್ ಅಲ್ಲೂಜಬೇಕು. ಬ್ರಷು ತಂದಿಲ್ಲ, ಪೇಸ್ಟು ತಂದಿಲ್ಲ. ಬ್ರಷ್ ತಂದಿಲ್ಲ ಅಂದರೆ ಪೇಸ್ಟ್ ತಂದಿರಲ್ಲ ಗುರು, ಅದು ಆಬ್ವಿಯಸ್ಲಿ. ಇನ್ನೇನಿಲ್ಲ ಗುರು, ನೋಡೋಣ ಆರಾಮ್ಸಾಗಿ ನಮ್ಮ ಧಾರವಾಡದಲ್ಲಿ ನಿಮಗೆ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಧಾರವಾಡ ರೈಲ್ವೆ ಸ್ಟೇಷನ್ ನೋಡಮ್ಮ, ಅಲ್ಲೇನಾದ್ರು ಸಿಕ್ಕಿದ್ರೆ ಬಿಸ್ಕೆಟ್ ಅದು ಇದು ತೊಗೊಂಡು ತಿನ್ಕೊಂಡೆ ಆರಾಮ್ಸಾಗಿ ಒಳ್ಳೆಯ ಗೈಸ್ ಅಷ್ಟೇ. ಗೈಸ್ ಆ ಕಡೆ ಅನಿಸುತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಇವಾಗ ಇಲ್ಲಿಂದ ಹತ್ಕೊಂಡು ಆ ಕಡೆ ಆರಾಮ್ಸಾಗಿ ಹೋಗಬೇಕು. ಅಲ್ಲಿ ಹೋಗಿ ಎಕ್ಸಿಟ್ ಆಗುಮ. ಧಾರವಾಡ ಬ್ರದರ್, ಧಾರವಾಡ ಯಾ ನೋಡಿ, ಧಾರವಾಡ ಯಾ. ಲಿಫ್ಟ್ ಬೇರೆ ಇತ್ತು, ಹೋಗ್ಬೋದಿತ್ತು, ಬಟ್ ಒಂಚೂರು ಹತ್ತುಮ ಅಂತ ಅಲ್ಲಿ ಮೂವ್ ಆಯ್ತಾ, ಮತ್ತು ಕಾಯಬೇಕಲ್ಲ ಅಂತ ಅಷ್ಟೇ. ಅಷ್ಟೊಂದೆಲ್ಲ ಒಳ್ಳೆಯವನಲ್ಲ, ಯೂಸ್ ಮಾಡ್ಕೋತಿದ್ದೆ ಇತ್ತು, ಬಟ್ ಇನ್ನೊಂದು 5 ನಿಮಿಷ ಕಾಯ್ಬೇಕಿತ್ತು. ಏನಿಗೆ ಗುರು ಅಷ್ಟೊಂದು ಕಾಯ್ದು ಲೆಕ್ಕದಲ್ಲಿ ಇಲ್ಲಿಗೆ ಬರತ್ತೆ ನೋಡಿ ಗುರು ಲಿಫ್ಟ್. ಅಲ್ಲಿ ಮುಂದೆ ಇದೆಯಲ್ಲ ಅಲ್ಲೇ ಲಿಫ್ಟ್ ಬರೋದು. ಇಷ್ಟಕ್ಕೆ ಸುಮ್ಮನೆ ಕಾಯ್ಕೊಂಡು. ವಿಶಾಲವಾಗಿದೆ ಗುರು ರೈಲ್ವೆ ಸ್ಟೇಷನ್ನು, ಅಷ್ಟು ಜನನೂ ಇಲ್ಲ. ಗೊತ್ತಿಲ್ಲ ಸಂಜೆ ಮೇಲೆ ಹೆಂಗಾಗತ್ತೋ ಅಂತ, ಬಟ್ ಪ್ರೆಸೆಂಟ್ ನಾನು ಹೇಳ್ತಿರೋದು ಗೊತ್ತಿಲ್ಲ ಗುರು ಸಂಜೆ ಮೇಲೆ ಜನ ಇರ್ತಾರೋ ಇಲ್ವೋ ಅಂತ. ಬಟ್ ಇವಾಗ ಬೆಳಿಗ್ಗೆ
ಏಳು 8 ಆಗಿರಬೇಕು. ಪರವಾಗಿಲ್ಲ ಅವರು ಆರಾಮ್ಸಾಗಿದೆ. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಟೈಮ್ 7 ಬರೋ 7 ತಲಾ ಫಾರ್ ಎ ರೀಸನ್. ಕ್ಯಾರೇಜ್ ಏನಿಲ್ಲಪ್ಪ, ಆರಾಮ್ಸಾಗಿ ಈ ಕಡೆ ಹೋಗೋದು. ಇಲ್ಲೇನೋ ಬರ್ತಿದ್ದಾರೆ ಫಾರ್ ಪೆಡೆಸ್ಟ್ರಿಯನ್ ಅಂತ. ಹಿಂಗೆ ಹೋಗ್ಬೇಕು ಅನ್ಸುತ್ತೆ ಗೈಸ್, ಹಂಗೆ ಹೋಗ್ಬೋದಿತ್ತ. ದಟ್ಸ್ ಇಟ್. ಸರಿ, ನನಗೂ ಗೊತ್ತಿಲ್ಲ, ನೋಡೋಣ ಹೆಂಗೆ. ಗೈಸ್ ಅಲ್ಲಿ ಹಿಂದೆ ಐ ಲವ್ ಧಾರವಾಡ ಅಂತ ಇದೆ, ಅಲ್ಲಿ ಮೇಲೆ ಧಾರವಾಡ ಅಂತಲೂ ಸಹ ಇದೆ, ನೋಡ್ತಿರ್ಬೋದು. ಅಲ್ಲಿ ಕಡೆ ಪೆಡೆಸ್ಟ್ರಿಯನ್ ಅಂತ ಇತ್ತಲ್ಲ, ಆ ಕಡೆಯಿಂದನೇ ಬಂದೆ. ನನಗೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ಲ, ಇವರು ಫಸ್ಟ್ ಟೈಮ್ ಬರ್ತಿರುವಾಗ ಹೆಂಗೆ ಬರಬೇಕು, ಯಾವ ಕಡೆಯಿಂದ ಹೋಗಬೇಕು, ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಇನ್ನೊಂದೆರಡು ಸತಿ ಬಂದರೆ ಕ್ಲಾರಿಟಿ ಸಿಗುತ್ತೆ. ಲೆಕ್ಕದಲ್ಲಿ ಹಿಂಗೆ ಹೋಗುವಾಗಲೇ ಇಷ್ಟಂತೂ ಗೊತ್ತಾಗಿದೆ. ನೋಡೋಣ, ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಯಾವುದೋ ಇದೆ ಅಂತ ಸರ್ಚ್ ಮಾಡಿ ನೋಡಿದ್ದೀನಿ. ಲೆಟ್ಸ್ ಸಿ, ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ. ಏನು ಡೌಟ್ ಆದರೆ ನಿಮಗೆ ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ತನಕ ಹೋಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣ ಯಾವ ಕಡೆ ಹೋಗೋದು, ಏನು ಮಾಡೋದು. ಲೆಟ್ಸ್ ಸಿ ಗೈಸ್, ದಟ್ಸ್ ಇಟ್. ಗೈಸ್ ಇವಾಗ ಧಾರವಾಡ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಇಲ್ಲಿಂದ ಹೊರಡಬೇಕು. ಬಸ್ಸಲ್ಲಿ ಹಿಂದೆ ಇದೆ ಗುರು, ನೀವು ಕಾಣ್ತಿರ್ಬೋದು. ಯಾವುದೇ ಬಸ್ ಸ್ಟ್ಯಾಂಡ್ ಮುಂದೆ ಇದ್ದೀನಿ ಅಷ್ಟೇ. ಇವಾಗ ಇಲ್ಲಿಂದ ಲೆಕ್ಕದಲ್ಲಿ ಬರೋದು ಹೆಂಗಪ್ಪ ಅಂದರೆ ಗುರು, ರೈಲ್ವೆ ಸ್ಟೇಷನಿಂದ ಅಲ್ಲಿಂದ ಜುಬ್ಲಿ ಸರ್ಕಲ್ಗೆ ಬರಬೇಕಾಗತ್ತೆ. 15 ರೂಪೀಸ್ ಏನೋ ಆಗುತ್ತೆ. ಅಲ್ಲಿಂದ ಗುರು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಸ್ಗಳು ಬರ್ತಾ ಇರ್ತವೆ. 7 ರೂಪೀಸ್ ಆಗುತ್ತೆ. ಆರಾಮ್ಸಾಗಿ ಈ ರೀತಿ ಬರಬಹುದು. ಸರಿನಾ? ಒಟ್ಟೆ 22 ರೂಪಾಯಿ ಆಯಿತು ಗುರು ರೈಲ್ವೆ ಸ್ಟೇಷನಿಂದ ಈ ಬಸ್ ಸ್ಟ್ಯಾಂಡ್ಗೆ. ಇಲ್ಲಿಂದ ನೋಡಬೇಕು, ಹೋಗ್ತೀನಿ ಅಂತ ನಾನು ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಇವಾಗ ಆರಾಮ್ಸಾಗಿ ಹೋಗೋಣ. ಇನ್ನೊಬ್ರು ಯಾರೋ ಸೇಮ್ ಪೋಸ್ಟ್ಗೆ ಎಕ್ಸಾಮ್ ಬರೀತಾ ಇರೋರು ಸಿಕ್ಕಿದ್ದಾರೆ, ನೋಡೋಣ ಅವ್ರ ಜೊತೆಗೆ ಹೋಗೋಣ ಅಂತ. ಈಗ ಒಟ್ಟಿಗೆ ಟೈಮ್ ಬಂದು 7:47 ಆಗಿದೆ. ಈಗ 8 ಗಂಟೆ ಆದ್ರೆ ಒಂದು ಸ್ವಲ್ಪ ಏನಾದ್ರು ತಿಂಡಿ ತಿನ್ಕೊಂಡು ಆರಾಮ್ಸಾಗಿ ಹೋಗೋಣ ಅಂತ ಅಷ್ಟೇ ಗೈಸ್. ಸರಿನಾ ಗೈಸ್? ಇವಾಗ IITಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೊಬ್ರು ಫ್ರೆಂಡ್ ಸಿಕ್ಕಿದ್ದಾರೆ ಗುರು. ಇದು ನಡೆದು ನನಗೆ ಲೆಕ್ಕದಲ್ಲಿ ಬೇಜಾರಾಗ್ಬಿಟ್ಟಿದ್ದು ಗುರು. ಇಷ್ಟು ನಡೆದಿರಲಿಲ್ಲ, ಎಷ್ಟೊಂದು ದಿನ ಆಗಿತ್ತು. ಒಂದೇ ಒಂದು ಬಸ್ ಇಲ್ಲ ಗುರು ಈ ರೋಡಲ್ಲಿ. ಅಲ್ಲ, ಅದು ಹೆಂಗೆ ಓಡಾಡ್ತಾರೆ ಅಂತ. ಸ್ಟೂಡೆಂಟ್ಸ್ ಐ ಥಿಂಕ್ ಎಲ್ಲ ಅಲ್ಲೇ ಇರ್ತಾರೆ. ಬಟ್ ಆದರೂ ಒಂದಾರು ಬಸ್ ಇರಬೇಕಲ್ಲ ಗುರು. ಅಟ್ಲೀಸ್ಟ್ ಇದಿರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಇಲ್ಲೇ ಎಷ್ಟೊಂದು ಫ್ಯಾಕ್ಟ್ರಿಗಳನ್ನೂ ಸಹ ನೋಡಿದೆ. ಒಂದು ಬಸ್ ಹೋಯ್ತು ಗುರು, ಬಟ್ ಅದು ಯಾವ್ದು ಅಂತ ಗೊತ್ತಿಲ್ಲ. ಯಾವುದೋ ಸ್ಕೂಲ್ದು ಅನ್ಸುತ್ತೆ, ಅಥವಾ IIT ಧಾರವಾಡದೋ ಗೊತ್ತಿಲ್ಲ. ಯಾವುದೋ ಒಂದು ಹಿಂಗೆ ಪಾಸ್ ಆಯ್ತು ಲೆಕ್ಕದಲ್ಲಿ. ನಾವು ಎಲ್ಲಿಂದ ನಡ್ಕೊಂಡ್ಬಂದಿದ್ದೀವಿ ಅಲ್ಲಿಂದ ಒಂದೇ ಒಂದು ಬಸ್ಸು ಇಲ್ಲ. ನೋಡೋಣ. ಆದರೆ ಇವಾಗ IIT ಧಾರವಾಡಲ್ಲಿ ಮುಂದೆ ಕಾಣ್ತಾ ಇದೆ ಗುರು, ತೋರಿಸ್ತೀನಿ. ಬಟ್ ಹತ್ರದಲ್ಲೇ ಇದೆ ಅನ್ನಿಸ್ತು ಅಲ್ಲಿ ನೋಡಿದಾಗ. ಬಟ್ ಇನ್ನೂ ನಡೀತಾನೆ ಇರಬೇಕು. ಇನ್ನೂ 1.5 ಕಿಲೋಮೀಟ್ರ್ ನಡಿಬೇಕು. ನೋಡೋಣ ಏನಾಗತ್ತೆ. ಎಷ್ಟಿದೆ ಗುರು ಕಿಲೋಮೀಟರ್? ಇನ್ನೂ 1.6 ಕಿಲೋಮೀಟರ್ ಇದೆ ಗುರು. ಬಟ್ ಕಾಣ್ತಾ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಝೂಮ್ ಮಾಡ್ತೀನಿ, ಅಲ್ಲಿ ನೋಡಿ, ಅಲ್ಲಿದೆ ಗುರು. ಬಟ್ ಅಲ್ಲ ಕಾಣ್ತಾ ಇದೆ ಮೈನ್ ಗೇಟು. ಬಟ್ ಅದು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಅಲ್ಲಿಗೆ. ಗೈಸ್ ಅದಷ್ಟು ಕ್ಲಾರಿಟಿ ಬಂದಿರಲ್ಲ ಅಂತ ಅನ್ಕೋತೀನಿ. ಅಷ್ಟು ದೂರದಲ್ಲಿದೆ. ಏನಾದ್ರು S24 ಅಲ್ಟ್ರಾ ಇದ್ದಿರೋ ಒಳ್ಳೆ ಝೂಮ್ ಆಗಿ ತೋರಿಸ್ಬೋದಿತ್ತು. ಇನ್ನೇನಿಲ್ಲ, ಆರಾಮ್ಸಾಗಿ ನಡ್ಕೋ ಅಷ್ಟೇ. ಇನ್ನೊಂದು ಇಲ್ಲಿ ತನಕ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ನಡೆದ್ರೆ ಅಲ್ಲಿ ಹೋಗಿ ಏನಾದ್ರು ತಿಂಡಿ ಸಿಕ್ಕಿದ್ರೆ ಸಾಕು ಗೈಸ್, ಅಷ್ಟೇ. ಇನ್ನೇನಿಲ್ಲ, ಒಂಚೂರು ತಿಂಡಿ ಸಿಕ್ಕಿದ್ರೆ ಆರಾಮ್ಸಾಗಿ ಬರ್ಬೋದು. ನೋಡೋಣ, ಅಲ್ಲಿ ಹೋದಾಗ ಗೊತ್ತಾಗತ್ತೆ. ಸಿಗತ್ತೆ ಅನ್ಕೋತೀನಿ ತಿಂಡಿ ಅವೆಲ್ಲ. ನೋಡೋಣ ಗೈಸ್ ಅಷ್ಟೇ. ಇನ್ನು IIT ಧಾರವಾಡ ಹತ್ರನೇ ಹೋಗಿ ಸಿಗ್ತೀನಿ. ಫೈನಲಿ IIT ಹತ್ರ ಬಂದ್ವಿ. 500 ಮೀಟ್ರ್ ಇದೆ. ಇವಾಗ ನಿಮ್ಗೆ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇದೆ ಅನ್ಕೋತೀನಿ. ಅಲ್ಲಿ ಇಂಡಿಯನ್ ಫ್ಲ್ಯಾಗ್ ಸಹ ಕಾಣ್ತಾ ಇರ್ಬೋದು. ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ ಗುರು. ಐ ಹೋಪ್ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಅಲ್ಲೇ ಇದೆ ಗುರು. ಇಷ್ಟು ನಡೆದಿದ್ದೀವಿ. ಸ್ವಲ್ಪ 500 ಮೀಟ್ರ್ ಇದು ಹೆಂಗೋ ನಡೆದು ಬಿಡ್ತೀವೇನೋ ಅನ್ಸಲ್ಲ. ಸರಿ ಗುರು, ಇನ್ನು ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಇಂಡಿಯನ್ ಫ್ಲ್ಯಾಗಲ್ಲಿ ಯಾರ ಥರದ್ದೇನು ಲುಕ್ಕಾಗಿ ಕಾಣ್ತಾ ಇದೆ ಅಲ್ಲ, ಸಗದಾಗಿ ಕಾಣ್ತಾ ಇದೆ ಗುರು. ಇಲ್ಲಿಂದ ಒಳ್ಳೆ IIT ಧಾರವಾಡ ಮುಂದೆ ಸಗದಾಗಿ ಕಾಣ್ತಾ ಇದೆ ಗುರು. ಗೈಸ್ ಎಕ್ಸಾಮ್ ಮುಗೀತು. ಒಂದು ಸ್ವಲ್ಪ ಪೇಪರ್ ಈಸಿನೇ ಇತ್ತು ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಅದೇನು ಮಾಡಿದ್ದೀನಿ ಅದು ಕ್ವಶನ್ ಪೇಪರ್ ಅವರೇ ಈಸ್ಕೊಂಡ್ರು ಆಯಿತಾ. ಈಸ್ಕೊಂಡಿಲ್ಲ ಅಂದಿದ್ರೆ ಹೋಗ್ವಾಗ ಅನಾಲಿಸಿಸ್ ಮಾಡ್ಕೊ ಹೋಗ್ತಾ ಇದ್ದೆ. ಏನಿಲ್ಲ ಗುರು, ಇವಾಗ ಮುಗಿಸ್ಕೊಂಡು ಫಸ್ಟು ಹೊಟ್ಟೆಗೆ ನೀರು ಬಿಟ್ಟರೆ ಇವತ್ತು ಬೆಳಗ್ಗೆಯಿಂದ ಏನೂ ಹೋಗಿಲ್ಲ. ಫಸ್ಟ್ ಒಂದಿಷ್ಟು ಏನಾದ್ರು ತಿನ್ಕೊಂಡು ಅದಾದ ನಂತರ ಏನು ಮಾಡಬೇಕು ಗೊತ್ತಿಲ್ಲ.
6 ಗಂಟೆಗೆ ಬಸ್ ಇದೆ ಗುರು. ಟೈಮ್ ಬಂದು 4:13 ಆಗಿದೆ. ಲೈಟ್ಸ್ ಆರಾಮ್ಸಾಗಿ ಹೋಗೋದು ಗುರು, ಅಷ್ಟೇ ನಡೀತಾ ಇರಬೇಕು. IIT ಧಾರವಾಡನ ಹಂಗೆ ಒಂಚೂರು ನಿಮಗೂ ತೋರಿಸ್ತೀನಿ. ಗೈಸ್ ಕ್ಯಾಂಪಸ್ ಒಳ್ಳೆ ಸಖತ್ತಾಗಿದೆ ಗೈಸ್, ಚಿಂದಿಯಾಗಿ ಕ್ಲೀನಾಗಿ ನೋಡಿ, ಎಷ್ಟು ಕ್ಲೀನಾಗಿ ನೀಟಾಗಿ ರೋಡ್ಸ್ ಇದ್ದಾವೆ. ಕ್ಯಾಂಪಸ್ ಸಖತ್ತಾಗಿದೆ. ಸೈಕಲ್ಗಳಲ್ಲಿದ್ದಾವೆ ನೋಡ್ಬೋದು, ಸಖತ್ ಸೈಕಲ್ಗಳಿದಾವೆ. ಐ ಥಿಂಕ್ ಇಲ್ಲಿ ಅಲೋ ಮಾಡಲ್ಲ ಅಂದ್ಕೋತೀನಿ ಅವರು ವೆಹಿಕಲ್ಸ್ನ, 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಅಲೋ ಮಾಡಲ್ಲ, ಅದರಿಂದ ಸಖತ್ ಇದ್ದಾವೆ ಅಲ್ಲಿ. ಈ ಕಡೆನೂ ಸಹ ಇಷ್ಟಿದ್ದಾವೆ, ಇಲ್ಲಿ ಕಡೆ ನೋಡ್ತಿರ್ಬೋದು. ಗೈಸ್ ಸಖತ್ತಾಗಿದೆ ಗೈಸ್ ಕ್ಯಾಂಪಸ್. ಅಲ್ಲೇ ಯಾವುದೋ ಒಂದು ಬಿಲ್ಡಿಂಗ್ ಇದೆ. ಐ ಥಿಂಕ್ ಹಿಂಗೆ ಹೋಗ್ಬೇಕಾ ಹಂಗೆ ಹೋಗ್ಬೇಕಾ ಗೊತ್ತಿಲ್ಲ. ಐ ಥಿಂಕ್ ಹಿಂಗೆ ಹೋಗೋದು ಅಂತ ಅನಿಸುತ್ತೆ, ನೋಡ್ಬೇಕು ಗೈಸ್. ಎಲ್ಲ ಹಿಂಗೆ ಹೋಗ್ತಿದ್ದಾರೆ, ಹಿಂಗೇನೆ ಸಖತ್ತಾಗಿದೆ ಗೈಸ್. ಬಿಲ್ಡಿಂಗ್ಗಳು ಮಾತ್ರ ಚಿಂದಿಯಾಗಿದೆ ಗೈಸ್. ಯಾರು ಇಲ್ಲೇ ಸ್ಟಡಿ ಮಾಡ್ತೀರಾ ಕಾಮೆಂಟ್ ಮಾಡಿ. ದಟ್ಸ್ ಇಟ್ ಗೈಸ್. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬರ್ದಿರೋರು ಎಲ್ಲರ ಫೋಟೋನು ಸಹ ಈ ಕಡೆ ಹಾಕಿದ್ದಾರೆ. ಇವಾಗ ಇನ್ನೇನಿಲ್ಲ ಗುರು, ಆರಾಮ್ಸಾಗಿ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕಷ್ಟೇ. ಒಳಗಡೆ 2ನೇ ಪ್ಲಾಟ್ಫಾರ್ಮು ಗೈಸ್. ಎಲ್ಲ ಮುಗೀತು ಗುರು. ಹೋಗುವಾಗ 5 ಕಿಲೋಮೀಟ್ರ್ ಹತ್ರ ನಡೆದಿರೋದು, ಕಾಲು ಪೂರ್ತಿ ನೋವು ಆಗ್ಬಿಟ್ಟಿದೆ. ಬಟ್ ಇವಾಗ ಬರುವಾಗ ಅದು ಯಾರೋ ಬಿಟ್ಕೊಟ್ರು ಗುರು, ಅಲ್ಲೇ ಎಕ್ಸಾಮ್ ಬರೆಯೋಕ್ಕೆ ಬಂದು ಸ್ಟೂಡೆಂಟೇ. ಅದೊಂದು ಬೆನಿಫಿಟ್ ಆಯಿತು. ಬಸ್ ಸ್ಟ್ಯಾಂಡ್ನಾಗ ಬಿಟ್ಕೊಟ್ರು, ಅಲ್ಲಿ ಎಗ್ ರೈಸ್ ತಿನ್ಕೊಂಡ್ವಿ. ಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವಾಗ ಬಸ್ ಸ್ಟ್ಯಾಂಡಿಂದ ಆರಾಮ್ಸಾಗಿ ಹೋಗಬೇಕು. ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಗುರು ಇಲ್ಲಿ ಅನೌನ್ಸ್ ಮಾಡ್ತಿರ್ತಾರಲ್ಲ ಗುರು, ಅದರಿಂದನೇ ಒಂದೊಂದ್ಸತಿ ಏನೂ ಕೇಳಿಸಲ್ಲ ಅಷ್ಟೇ ಗುರು. ಇನ್ನೇನಿಲ್ಲ, ಇನ್ನು ಕಾಯ್ಬೇಕಷ್ಟೇ ಟ್ರೈನ್ಗೆ. ಇನ್ನೇನು ಆಮೇಲೆ ಸಿಗ್ತೀನಿ ಗುರು ಅಷ್ಟೇ. ಫೈನಲಿ ಇವಾಗ ಮೈಸೂರು ಬಂದಾಯಿತು. ನೋಡಿ ಇಲ್ಲೇ ಬೆಳಗಾವಿ, ಮೈಸೂರು, ಬಾಗಲಕೋಟ್ ಬಂದಾಯಿತು ಗುರು. ಟೈಮ್ ಬಂದು 7:05 ಆಗಿದೆ. ಲೆಕ್ಕದಲ್ಲಿ ಇನ್ನೂ ಬೇಗನೆ ಬರಬೇಕಿತ್ತು ಗುರು. ಬಟ್ KR ನಗರ ಆದಮೇಲೆ ಬೆಳಗೊಳದಲ್ಲಿ ಕ್ರಾಸಿಂಗ್ ಆಗೋಯಿತು. ತುಂಬ ಹೊತ್ತು ನಿಲ್ಸಿದ, 1 ಗಂಟೆ ಮೇಲೆ ನಿಲ್ಸಿದ. ಇವಾಗ ಆರಾಮ್ಸಾಗಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಮಾಡೋಕ್ಕಾಗಲ್ಲ, ಸರಿಯಲ್ಲ ಆಗುತ್ತೆ. ಫಸ್ಟು ಈಗ ಊಟಗಳಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಬೇಕು. ಐ ಹೋಪ್ ಬೇಗ ಹೋಗ್ತೀನಿ ಗುರು. ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ಬಸ್ ಸಿಗೋದು ಏನು ಪ್ರಾಬ್ಲಮ್ ಇಲ್ಲ. ಸಿಟಿ ಬಸ್ಸು ಅಲ್ಲಿಂದ ಊಟಗಳಿಗೆ ಹತ್ಕೋದ್ರೆ ಆರಾಮ್ಸಾಗಿ ಹೋಗ್ಬೋದು. ಅಲ್ಲಿಂದ ಸ್ಕೂಟಿಲೇ ಮೇಲ್ಗಡೆ ಹೋಗೋದಷ್ಟೇ, ಇನ್ನೇನಿಲ್ಲ. ಸ್ಕ್ರೀನು ಆರಾಮ್ಸಾಗಿ ಹೋಗೋದಷ್ಟೇ ಗುರು. ಹಿಂಗಿಷ್ಟೇ. ಏನು ಅನ್ಸತ್ತೆ ಗುರು ಈ ಒಂದು ವಿಡಿಯೋ ಬಗ್ಗೆ? ಈ ಒಂದು ವಿಡಿಯೋನ ನೋಡಿ ಗುರು, ಮೈಸೂರು ರೈಲ್ವೆ ಸ್ಟೇಷನಲ್ಲೇ ಸ್ಟಾರ್ಟ್ ಮಾಡಿದೆ, ಮೈಸೂರು ರೈಲ್ವೆ ಸ್ಟೇಷನಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಗುರು. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿರಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು IIT ಧಾರವಾಡದ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸಹ ಒಂದು ವಿಡಿಯೋನ ಮಾಡ್ತೀನಿ ನಾನು ಪೂರ್ತಿ. ಗುರು ಅದು IIT ಧಾರವಾಡ ತೋರ್ಸೋಕ್ಕಾಗಲಿಲ್ಲ, ಅದು ಯಾಕಂದರೆ ಒಳಗಡೆ ಬಿಡಲಿಲ್ಲ. ನಮ್ದು ಎಷ್ಟೆಲ್ಲ ಇತ್ತು ಅಷ್ಟೇ ನಾವು ಮಾಡೋಕ್ಕಾಗಿದ್ದು, ಅಂದರೆ ಆ ಕಡೆ ಎಲ್ಲ ಹೋಗೋಕ್ಕಾಗಿಲ್ಲ. ಗುರು ಅಷ್ಟೇ, ಇನ್ನೇನಿಲ್ಲ. ಆರಾಮ್ಸಾಗಿ ಐ ಥಿಂಕ್ ಇಲ್ಲೇ ಎಕ್ಸಿಟ್ ಇದೆ, ಎಕ್ಸಿಟಲ್ಲಿ ಹೋಗೋದಷ್ಟೇ, ಇನ್ನೇನಿಲ್ಲ ಗೈಸ್. ಲೆಟ್ಸ್ ಗೋ ಪೀಸ್ಫುಲ್ ಎಕ್ಸಿಟ್. ಗೈಸ್ ಈಗ ಇವಾಗ ಮೈಸೂರು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದೆ. ಏನು ಹೊಸ ವೀಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈನ್ ಜರ್ನಿನ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ. ಬರುವಾಗ ಅದೇ ಒಂದು 5-6 ಕಿಲೋಮೀಟ್ರು ನಡೆದ್ಬಿಟ್ಟು ಇವರು ಅಲ್ಲೇ ಧಾರವಾಡದಲ್ಲಿ IIT ಧಾರವಾಡಕ್ಕೆ ಹೋಗ್ಬೇಕು ಸಕ್ಕತ್ತು. ಅವಾಗ ವೀಡಿಯೋ ನನಗೂ ಮಾಡೋಕ್ಕಾಗಲಿಲ್ಲ, ನಿದ್ದೆ ಬೇರೆ ಹಿಡಿತಿತ್ತು. ಇವಾಗ ಇಲ್ಲಿ ಹೋಗಿ ಬಸ್ ಹತ್ಕೊಂಡು ಊರುಗಳಿಗೆ ಹೋಗಿ ಅಲ್ಲಿಂದ ಮೇಲ್ಕೋಟೆಗೆ ಹೋಗಿ ಒಳ್ಳೆ ನಿದ್ದೆ ಮಾಡಬೇಕು. ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ನಿದ್ದೆ ಒಂದು ಮಾಡಿದ್ರೆ ಎಲ್ಲ ಕೆಲಸ ಮುಗಿಯತ್ತೆ ಗೈಸ್. ಇನ್ನೇನಿಲ್ಲ, ಸಿಗೋಣ ಗುರು ಮತ್ತೊಂದು ವೀಡಿಯೋದಲ್ಲಿ. ದಯವಿಟ್ಟು ಹೊಡೀರಿ, ಸಬ್ಸ್ಕ್ರೈಬು ಮಾಡಿರಿ, ಲೈಕ್ ಗೈಸ್. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.